ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಫಜ್ಲಾಲ್ అందరికీ ಫಜ್ಲಾಲ್. ಇವತ್ತು ವಾಕ್ಯ ಏನಂದರೆ ಪ್ರಸಂಗಿ ಹ್ಮ್, ಆರನೇ ಆರನೇ ವಚನ 25 ವಚನ ಓದ್ಕೊಳ್ಳೋಣ. ಯೇಸು 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 ನೀವು ನಿಮ್ಮ ನಿಮ್ಮ ಮುಖವನ್ನು ನೋಡುವನು. ಪ್ರಸಂಗಿ 6ನೇ ವಚನ ಮತ್ತು 25 ವಚನಲ್ಲಿ ಹೇಳುತ್ತಾನೆ, ನಮ್ಮ ನಮ್ಮ ಮುಖವನ್ನು ನೋಡೋಕ್ಕೆ ಇಷ್ಟಪಡ್ತಿದ್ದಾನೆ ದೇವರು. ಎಷ್ಟೋ ಮಂದಿ ಮುಖವನ್ನು ದೇವ್ರದ್ದು ಮುಖವನ್ನು ನೋಡದೆ ಮನುಷ್ಯರ ಮುಖ ನೋಡ್ತಿರ್ತಾನೆ. ಮನುಷ್ಯರ ಮುಖ ನೋಡ್ತಾರೆ. ಫಸ್ಟ್ ಎತ್ಕೊಳ್ಳೋಣ ಮಾತಾಡೋದು. ಫಸ್ಟ್ ಫೋನ್ ನೋಡ್ತೀರಾ, ಇಲ್ಲಕಂದ್ರೆ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೀರಾ, ಇಲ್ಲಕಂದ್ರೆ ದೇವ್ರ ಮುಖವನ್ನು ನೋಡ್ತೀರಾ. ಫಸ್ಟ್ ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮ ಮುಖವನ್ನು ನೋಡೋಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳ್ತಿದ್ದಾನೆ ವಾಕ್ಯದಲ್ಲಿ. ದೇವರು ಯಾವಾಗೂ ಬರ್ತಾ ಇರ್ತಾನೆ. ನನ್ನ ಮಗನು ಮಗನ ನೋಡ್ಬೇಕಂತ ಎಷ್ಟು ಪಾಯಸದಿಂದ ನೋಡಕ್ಕೆ ಬರ್ತಾನೆ ದೇವರು. ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದು ಫೋನು ಟಿ ವಿ ನೋಡ್ತೀವಿ. ಫಸ್ಟ್ ದೇವ್ರ ವಾಕ್ಯ ಪ್ರಾರ್ಥನೆ, ದೇವ್ರ ಜೋಡಿ ಮಾತಾಡಬೇಕು, ದೇವ್ರ ಮುಖವನ್ನು ನೋಡಬೇಕು. ನಾವು ನೋಡಿದರೆ ಅವತ್ತು ದಿನ ಎಲ್ಲ ಸೈತಾನ ಶಕ್ತಿ ಲೈವ್ ಹಾಕೋರಿ. ದೇವರು ನಮ್ಮ ಜೊತೆ ಆಗಿರ್ತಾನೆ ದೇವರು. ಎಷ್ಟೋ ಮಂದಿ ಅವ್ರ ಮುಖ ನೋಡಿದ್ರೆ ಚಲೋ ಇರ್ತೈತಿ. ಅವ್ರ ಮುಖ ನೋಡಲಿಲ್ಲ ಅಂದ್ರೆ ಅವ್ರ ಮುಖ ನೋಡಿದ್ರೆ ಮೇಲಾಗಲ್ಲಂತೆ ಎಷ್ಟೋ ಮಂದಿ ಅಂತಿರ್ತಾರೆ ಲೋಕದಲ್ಲಿ. ನೋ ಫಸ್ಟ್ ನಮ್ಮ ಮನುಷ್ಯರ ಮುಖ ನೋಡ್ಬೇಡ್ರಿ. ಫಸ್ಟ್ ಮನುಷ್ಯರ ಮುಖ ನೋಡಕ್ ಹೋಗ್ಬಿಡ್ರಿ. ಫಸ್ಟ್ ಎತ್ತುಕೊಳ್ಳನೆ ದೇವರ ಮುಖ ನೋಡ್ರಿ. ದೇವರ ಮುಖ ನೋಡಿದ್ರೆ ಸದಾಕಾಲು ಆಶೀರ್ವಾದ ಇರ್ತೈತಿ. ಸೈತಾನು ಹೋರಾಟ ಮಾಡಲ್ಲ ನಮ್ಮ ಜೋಡಿ, ಬರಾಕಿ ಎದುರ್ಕೊಂತಾನೆ. ಎಷ್ಟೋ ಮಂದಿ ಅವ್ರ ಮುಖ ನೋಡಿದ್ರೆ ಕೆಟ್ಟು ನಡೀತೈತೆ, ಒಳ್ಳೇದು ನಡೀತೈತೆ. ನೋ ಅದು ಮೂಢನಂಬಿಕೆ ತೆಗೆದು ಬಿಡ್ರಿ. ದೇವ್ರ ಮಕ್ಕಳು ಆದವರು ಮನುಷ್ಯರ ಮುಖ ನೋಡ್ಬರ್ರಿ. ಎತ್ತುಕೊಳ್ಳನೆ ಫೋನ್ ಅಲ್ರಿ. ಎತ್ತುಕೊಳ್ಳನೆ ಪ್ರಾರ್ಥನೆ ಅಂದ್ರೆ ಮಾತಾಡೋದು, ವಾಕ್ಯ ಅಂದ್ರೆ ಓದೋದು. ವಾಕ್ಯದ ಬೈಬಲಲ್ಲಿ ಇದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು. ವಾಕ್ಯ ಓದಬೇಕು. ಎಷ್ಟೋ ಮಂದಿ ಅವ್ರ ಮುಖ ಹಿಂಗಿದೆ ಹಂಗಿದೆ ಅಂತ. ನೋ ನಮ್ಮ ಜೀವಿತ ಹೆಂಗಿದೆ ಅಂತ ನೋಡ್ಕೋಬೇಕು. ಇನ್ನೊಬ್ಬರ ಬಗ್ಗೆ ಅವ್ರ ಹಂಗದಾರ ಇವ್ರ ಹೆಂಗದಾರ ಅಂತ ಅನ್ನಬಾರ್ದು. ನಮ್ದು ಫಸ್ಟ್ ನಿನ್ನ ಜೀವಿತ ಹೆಂಗಿದೆ ಅಂತ ನೋಡ್ಕೊರಿ. ಲೋಕದಲ್ಲಿ ಜೀವಿತ ಅವ್ರ ಜೀವಿತ ಹಂಗಿದೆ ಹೆಂಗಿದೆ ಅಂತ ಹೇಳಕ್ ಹೋಗ್ಬರ್ರಿ ಯಾರ ಮುಂದೆ. ಜೀವಿತ ನಮ್ಮ ಜೀವಿತ ಪರಿಶುದ್ಧವಾಗಿ ಇದೆ, ಹೃದಯ ಪರಿಶುದ್ಧವಾಗಿ ಇದೆ ಅಂತ ನೋಡ್ಕೊರಿ.
ಅವರು ನಾಳೆ ಲೋಕ ಬಿಟ್ಟು ಹೋದ್ಮೇಲೆ ಲೆಕ್ಕ ಅವರೇ ಇರ್ತಾರೆ, ನಾವು ಹೇಳೋಂಗಿಲ್ರಿ. ಎಷ್ಟೋ ಮಂದಿ ಎಷ್ಟೋ ಮಂದಿ ಎಷ್ಟೋ ಮಂದಿ ಬೆಳಗ್ಗೆದ್ದು ಮನುಷ್ಯರ ಮಖನು ಮನುಷ್ಯರ ಮಖ ನೋಡಿದ್ರೆ ವ್ಯರ್ಥ. ನಾನು ಎದ್ದುಕೊಳ್ಳನೆ ಮನುಷ್ಯರ ಮಖ ನೋಡಂಗಿಲ್ರಿ, ಮನುಷ್ಯರ ಮಾತಾಡಂಗಿಲ್ರಿ. ಫಸ್ಟ್ ದೇವ್ರ ಕಡೆ ಪ್ರಾರ್ಥನೆ ಮಾಡಿ ಬೈಬಲ್ ಓದ್ಕೊಂಡು, ಆಮೇಲೆ ಪ್ರಾರ್ಥನೆ ಮಾಡಿ ಬೈಬಲ್ ಓದ್ಕೊಂಡು ಆವಾಗ ಫಸ್ಟ್ ದೇವರಿಗೆ ಸಮಯ ಕೊಡ್ತೇನೆ ರೀ, ಮನುಷ್ಯರಿಗೆ ಸಮಯ ಕೊಡೋಲ್ರಿ. ಪ್ರಾರ್ಥನೆ ಮಾಡ್ಕೊಳೋಣ. ಈ ಪ್ರಾರ್ಥನೆ ಮಾಡ್ಕೊಳೋಣ. ದೇವ ತಂದೆ, ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ, ನಿನ್ನ ಬಂಗಾರ ಪಾದಕ್ಕೆ ಒಂದೇನೆ ಪದವ ದೇವ, ನಿನ್ನ ಬಂಗಾರ ಪಾದಕ್ಕೆ ಒಂದೇನೆ ಪದವ ದೇವ. ಈ ದೇವ, ನಾವು ಕೂಡ ಮನುಷ್ಯರ ಮಖವನ್ನು ನೋಡದಂತೆ ನಿನ್ನ ಕಡೆ ನೋಡುವಂಥ ಶಾಣ ಪದವ ದೇವ. ಮಖವನ್ನು ನೀವು ಹೇಳಿದ್ರ ಪದವ, ನಿನ್ನ ಮಖವನ್ನು ನೋಡುವಂತೆ ಶಾಣ ಪದವ ದೇವ. ನಿನ್ನ ಮಖವನ್ನು ನೋಡಬೇಕಂತ ಎಷ್ಟೋ ಮಂದಿ ಆಸೆ ಪಡ್ತಿದ್ರ ಪದವ. ನೀನು ಕೂಡ ಆಸೆ ಪಡ್ತಿದ್ದ ಪದ. ನನ್ನ ಮಗನು ಮಗ ನೋಡ್ಬೇಕಂತ ಭಾಳ ಆಸೆಯಿಂದ ಬಂದಿದ್ದ ಪದವ ದೇವ. ಶಾಣ ಪದ, ಸೇಮಣಿಸ್ ಪದವ. ಮನುಷ್ಯರ ಮಕ್ಕಳನ್ನು ನೋಡೋದಂತೆ ನಿನ್ನ ಮಕ್ಕಳನ್ನು ನೋಡೋಂಥ ಶಾಣ ಪದವ, ರಕ್ಷಿಸ ಪದವ ದೇವ. ಯಾರು ಸ್ಕೂಲಿಗೆ ಕಲಿಸಿಕೆ ಯಾರು ಸೇಮಣಿಸ್ ಪದವ. ಶಕ್ತಿ ತನಪ ಆರೋಗ್ಯ ಮುಟ್ಟಿ ಸ್ವಸ್ಥ ಮಾಡೋ ಪದವ. ಯಾರಿಗೆ ಆರೋಗ್ಯ ಸರಿಲ್ಪ ಮುಟ್ಟಿ ಸ್ವಸ್ಥ, BP ಶುಗರಿಂದ ಭಾಳ ಬಾಧೆ ಪಡ್ತಿದ್ರಪ್ಪ, ಮುಟ್ಟಿ ಸ್ವಸ್ಥ ಮಾಡಪ್ಪ. ಶಾಣ ಪದ, ಸೇಮಣಿಸ್ ಪದವ. ಬಿಸ್ನೆಸ್ಸಲ್ಲಿ ಯಾರು ಬಿಸ್ನೆಸ್ಸಲ್ಲಿ ಕಲ್ಸಕ್ಕೆ ಹೋಗ್ರ ಪದವ, ಆರೋಗ್ಯ ಕೊಡಪ್ಪ, ಜೊತೆಯಾಗಿ ಬರಪ್ಪ. ಸೇಮಣಿಸ್ ಪದವ, ರಕ್ಷಿಸ ಪದವ, ಶಾಣ ಪದವ ಸೇಮಗಳ ಪದವ. ಇವತ್ತು ದಿನ ಸಮಯ ಕೊಟ್ಟಿದ್ದು ಸೋತ್ರ ಪದವ, ಶಾಣ ಪದ ನಿನ್ನ ನಾಮದಲ್ಲಿ ಬಿಡ್ಕೊಳ್ತೀನಿ. ಆಮೇಲೆ ಎಲ್ಲರಿಗೂ ಫಿಜ್ಲಾನ್ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್.